शांति शांति नहीं है। स्पीकर ಯಲ್ಲಿ 77 ನಲ್ಲಿ 12/6/77 12/6/77 कमल पुष्प समान स्थिति ही ब्राह्मण जीवन का ಶ್ರೇಷ್ಠ ಆಸನ. ಬಾಬಾ ಏನ್ ಹೇಳ್ತಾ ಇದ್ದಾರೆ, ಕಮಲ ಪುಷ್ಪ ಸಮಾನ ಸ್ಥಿತಿ ಏನಿದೆ ಇದೇ ಬ್ರಾಹ್ಮಣ ಜೀವನದ ಒಂದು ಶ್ರೇಷ್ಠ ಆಸನ ಆಗಿದೆ. 12/6/77 ಸದಾ ಬ್ರಾಹ್ಮಣ ಜೀವನ ಕಾ ಶ್ರೇಷ್ಠ ಆಸನ. ಬಾಬಾ ಕೇಳ್ತಾ ಇದ್ದಾರೆ, ಸದಾ ಬ್ರಾಹ್ಮಣ ಜೀವನದ ಶ್ರೇಷ್ಠ ಆಸನ ಆಗಿದೆ ಕಮಲ್ पुष्प समान स्थिति में स्थित रहते हो. कमल पुष्प समान न्यारा प्यारा. सो ಈ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಾ. ब्राह्मणों का आसन सदा साथ रहता है तो आप सब ब्राह्मण भी सदा आसन पर विराजमान रहते हो. तो बाबा ಏನ್ ಕೇಳ್ತಾ ಇದ್ದಾರೆ, ಬ್ರಾಹ್ಮಣರ ಆಸನ ಸದಾ ಜೊತೆ ಇರುತ್ತಲ್ವ ಅಂದಾಗ ತಾವು ಬ್ರಾಹ್ಮಣರು ಸದಾ ಆ ಆಸನದ ಮೇಲೆ ವಿರಾಜಮಾನವಾಗಿರ್ತೀರಾ. ಸದಾ ನಿಮ್ಮನ್ನ ನೀವು ಆ ಆಸನದ ಮೇಲೆ ವಿರಾಜಮಾನವಾಗಿದ್ದೀನಿ ಅಂತ ನೋಡ್ಕೊಳ್ತೀರಾ. तो कमल पुष्प समान ಸ್ಥಿತಿ ಅರ್ಥಾತ್ ಬಾಬಾ ಹೇಳ್ತಾರೆ, ಎಲ್ಲರ ಆತ್ಮ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ರಲ್ಲ, ಯಾವ್ದಾದ್ರು ಒಂದು ಸ್ವರೂಪದಲ್ಲಿ ಇರ್ಬೇಕಂತಾರೆ. ನಿನ್ನೆನೆ ಹೇಳಿದ್ರಲ್ವಾ, ಯಾವ್ದಾದ್ರು ಸಮಯಕ್ಕೆ ತಕ್ಕಾಗಿ ಸ್ವರೂಪ. ಅದನ್ನ ಅಭ್ಯಾಸ ಮಾಡಿದ್ರ ಇವತ್ತೆಲ್ಲರೂ? अभ्यास किया स्वरूप को समय के हिसाब से. तो बाबा ಹೇಳಿದ್ರೆ ಕಮಲ್ ಪುಷ್ಪ ಸಮಾನ ಸ್ಥಿತಿ ಅರ್ಥಾತ್ कमल पुष्प समान स्थिति ಅಂದ್ರೆ ಅರ್ಥ सदा हर कर्मेंद्रियों द्वारा कर्म करते हुए भी इंद्रियों के आकर्षण से न्यारे और प्यारे रहे. ಎಷ್ಟು ಒಂದು ಹೇಳಬೇಕಂದ್ರೆ ಬಹಳ ಮನೋಹರವಾದಂತಹ ಸ್ಥಿತಿ ಇದು. ತಾವು ಹೇಳ್ತಾರೆ ಕಮಲ್ ಪುಷ್ಪ ಸಮಾನ ಸ್ಥಿತಿ ಅಂದ್ರೆ ಏನರ್ಥ, ಸದಾ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನ ಮಾಡ್ತಾ ಈ ಇಂದ್ರಿಯಗಳಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಈ ಆಕರ್ಷಣದಿಂದ ಭಿನ್ನವಾಗಿರೋದು ಮತ್ತೆ ಎಲ್ಲರಿಗೂ ಪ್ರಿಯವಾಗಿರೋದು, ಇದು ಕಮಲ್ ಪುಷ್ಪ ಸಮಾನ ಸ್ಥಿತಿ. सिर्फ ಸ್ಮೃತಿ में न्यारा और प्यारा नहीं. ಬಾಬಾ ಹೇಳ್ತಾರೆ ಬರೀ ಸ್ಮೃತಿಯಲ್ಲಿ ನ್ಯಾರ ಮತ್ತೆ ಪ್ಯಾರ ಅಷ್ಟೇ ಅಲ್ಲ, ಲೇಕಿನ್ हर सेकंड का सर्व कर्म न्यारे और प्यारे ಸ್ಥಿತಿ में हो. ಬರೀ ಸ್ಮೃತಿಯಲ್ಲಿ ಅಷ್ಟೇ ಇದ್ರೆ ಸಾಕಾಗಲ್ಲ. ಬಾಬಾ ಹೇಳ್ತಾರೆ ನೀವು ಮಾಡುವಂತಹ ಪ್ರತಿಯೊಂದು ಕರ್ಮದಲ್ಲಿ ಸೆಕೆಂಡ್ ಮತ್ತೆ ಪ್ರತಿಯೊಂದು ಕರ್ಮದಲ್ಲಿನೂ ಸಹ ನ್ಯಾರ ಮತ್ತೆ ಪ್ಯಾರ ಸ್ಥಿತಿನನ್ನ ಅನುಭವ ಮಾಡುವಂತ. ಕರ್ಮ ಮಾಡ್ತಾ ಇದ್ದೀನಿ ಬಟ್ ಡಿಫ್ರೆಂಟ್ ಆಗಿದೆ, ಡಿಟ್ಯಾಚ್ ಆಗಿದೆ. ಯಾವಾಗ ನಾವು ಡಿಟ್ಯಾಚ್ ಆಗಿರ್ತೀವೋ ಆವಾಗ ಎಲ್ಲರಿಗೂ ಸಹ ಪ್ರಿಯವಾಗಿರ್ತೇವೆ. इसी का यादगार आप सबके गायन में अब तक भी ಬಾಬಾ ಹೇಳ್ತಾರೆ ಇದರ ಒಂದು ಸ್ಮಾರಕನೇ ನಿಮ್ಮೆಲ್ಲರ ಗಾಯನದಲ್ಲಿ ಇಲ್ಲಿ ತನಕನೂ ಸಹ ಭಕ್ತ ಹರ್ ಕರ್ಮೇಂದ್ರಿಯೋಂ ಕೆ ಪ್ರತಿ ಮಹಿಮಾ ಮೇ. ಬಾಬಾ ಹೇಳ್ತಾರೆ ಭಕ್ತರು ತನ್ನ ಕರ್ಮೇಂದ್ರಿಯಗಳ ಪ್ರತಿ ಮಹಿಮೆಯಲ್ಲಿ ನಯನ ಕಮಲ್, ಮುಖ ಕಮಲ್, ಹಸ್ತ ಕಮಲ್, ಪದ ಕಮಲ್ ऐसा ಗಾಯನ್ करते हैं. ಭಕ್ತರು ನಿಮ್ಮ ಒಂದು ಈ ಸ್ಥಿತಿಯ ಸ್ಮಾರಕಾರ್ಥವಾಗಿ ನೀವು ಆ ಸ್ಥಿತಿಯಲ್ಲಿ ಇರೋ ಕಾರಣದಿಂದನೇ
ನಿಮ್ಮ ಭಕ್ತರು ಭಕ್ತಿ ಮಾರ್ಗದಲ್ಲಿ ನಿಮ್ಮ ಒಂದು ಗಾಯನವನ್ನ ನಯನ ಕಮಲ, ಯಾವಾಗ ವೆಂಕಟೇಶ್ವರ ಸುಪ್ರಭಾತ ಇರುತ್ತೆ ಅದರಲ್ಲಿ ಇರುತ್ತೆ ನಯನ ಕಮಲ ಅಂತ, ಮುಖ ಕಮಲ, ಮತ್ತೆ ಹಸ್ತ ಕಮಲ, ಪದ ಕಮಲ. ನೀವೇನು ಹೆಜ್ಜೆ ಭಗವಂತನ ನೆನಪಿನಲ್ಲಿ ಹೆಜ್ಜೆ ಇಟ್ಕೊಂಡು ಹೋಗ್ತಿರಲ್ಲ ಅದೆಲ್ಲ ಸಹ ಪಾವನ ಆಗುತ್ತೆ ಭೂಮಿ. ಅಂದ್ರೆ ನಿಮ್ಮ ಪದ ಏನಾಯ್ತು, ಕಾಲು ಕಮಲ ಸಮಾನ ಆಯ್ತು. तो यह किस समय की स्थिति का आसन है? ಆ ಲೆಕ್ಕದಲ್ಲಿ ಇದು ಯಾವ ಸಮಯದ ಸ್ಥಿತಿಯ ಆಸನ ಆಗಿದೆ? ಇದು ಬ್ರಾಹ್ಮಣ ಜೀವನ, ಈ ಒಂದು ಬ್ರಾಹ್ಮಣ ಜೀವನದ ಸ್ಥಿತಿಯ ಆಸನ. तो अपने आप से पूछो, ಅದರಿಂದ ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಹರ್ ಕರ್ಮ್ ಇಂದ್ರಿಯ ಕಮಲ್ ಸಮಾನ್ ಬನಿ ಹೈ. ನಿಮ್ಮ ಪ್ರತಿಯೊಂದು ಕರ್ಮೇಂದ್ರಿಯ ಏನಿದೆ ಅದು ಕಮಲ ಸಮಾನ ಆಗಿದೆಯಾ? ನಯನ ಕಮಲ್ ಬನೆ ಹೈ. ನಿಮ್ಮ ಕಣ್ಣುಗಳು ಭಿನ್ನವಾಗಿರೋದು, ಯಾವುದಕ್ಕೆ ಆಕರ್ಷಣೆ ಆಗದೆ, ಪ್ರಪಂಚದಲ್ಲಿರುವಂತಹ ಯಾವ ವಸ್ತುಗೆ ವ್ಯಕ್ತಿಗೆ ಆಕರ್ಷಣೆ ಆಗದೇ ಇರುವಂತಹ ಸ್ಟೇಜ್ ನಲ್ಲಿ ಇದೆಯಾ ನಿಮ್ಮ ನಯನಗಳು? ಹಸ್ತ ಕಮಲ್ ಬನೆ ಹೈ. ಕಮಲ್ ಅರ್ಥಾತ್, ಕಮಲ್ ಅಂದ್ರೆ ಅರ್ಥ कर्म करते हुए भी ವಿಕಾರಿ ಬಂಧನೋं से ಮುಕ್ತ रहना. ಬಾಬಾ ಹೇಳ್ತಾರೆ ಕರ್ಮ ಮಾಡ್ತಾ ಇದ್ರು ಸಹ ವಿಕಾರಿ ಬಂಧನಗಳಿಂದ ಮುಕ್ತರಾಗಿರೋದೇ ಕಮಲ ಸಮಾನ ಸ್ಥಿತಿ. ಯಾವುದೇ ವಿಕಾರಗಳು ನಿಮ್ಮ ಕರ್ಮದಲ್ಲಿ ಟಚ್ ಆಗಬಾರ್ದು, ಕರ್ಮಕ್ಕೆ, ಆ ಸ್ಥಿತಿಗೆ ಹೇಳ್ತಾರೆ ಕಮಲ ಸಮಾನ ಸ್ಥಿತಿ. तो ದೇಹ को देख भी रहे हैं. ಎದುರುಗಡೆ ನಾವು ದೇಹನೂ ಸಹ ನೋಡ್ತಾ ಇದ್ದೀವಿ, ಲೇಕಿನ್ ದೇಖ್ತೆ ಹುವೆ ಬಿ ನಯನ್ ಕಮಲ್ ವಾಲೆ. ನೋಡ್ತಾ ಇದ್ರು ಸಹ ನಮ್ಮ ಕಣ್ಣುಗಳು ಹೇಗಿರ್ಬೇಕಂದ್ರೆ ಡಿಟ್ಯಾಚ್ ಆಗಿರೋದು, ನಯನ ಕಮಲ. ದೇಹಕ್ಕೆ ಆಕರ್ಷಣಕ್ಕೆ ಬಂಧನೋ ಮೇ ನಹಿ ಆಯಂಗೆ. ಯಾವುದೇ ದೇಹದ ಆಕರ್ಷಣೆಯ ಬಂಧನದಲ್ಲಿ ಬರೋದೇ ಇರುವಂತಹ ಸ್ಥಿತಿ. जैसे कमल जल में रहते हुए जल से न्यारा, अर्थात जल के आकर्षण के बंधन से न्यारा रहता है. ಹೇಗೆ ಕಮಲ್ ಪುಷ್ಪ ನೀರಲ್ಲಿದ್ರೂ ಸಹ ನೀರಿನಿಂದ ಭಿನ್ನವಾಗಿ, ಅರ್ಥಾತ್ ಜಲ್ ಕೆ ಆಕರ್ಷಣ ಕೆ ಬಂಧನ್ ಸೆ ನ್ಯಾರ, ನೀರಿನ ಆಕರ್ಷಣದ ಬಂಧನದಿಂದ ಭಿನ್ನವಾಗಿರೋದು. तो अनेक भिन्न भिन्न संबंधों से न्यारा रहता है ना. ಕಮಲ ಅನೇಕ ಪ್ರಕಾರದ ಭಿನ್ನ ಭಿನ್ನ ಸಂಬಂಧಗಳಿಂದ ಭಿನ್ನವಾಗಿರುತ್ತಲ್ಲ ನೋಡಿ. ಅದರದ್ದು ಸುತ್ತಮುತ್ತ ಇರುವಂತಹ ಕಾಂಡಗಳಿರ್ತದೆ, ಆದ್ರೆ ಚಿಕ್ಕ ಚಿಕ್ಕ ಮರಿಗಳು ಅಂದ್ರೆ ಮೊಗ್ಗುಗಳು, ಮತ್ತೆ ನೀರು, ಕೆಸರು, ಅದೆಲ್ಲದರಿಂದ ಭಿನ್ನವಾಗಿ ಎದ್ದು ಬರುತ್ತಲ್ಲ ಆಚೆ. न्यारा रहता है ना. तो कमल के संबंध भी बहुत होते हैं. ಕಡಿಮೆನಿಲ್ಲ ಕಮಲದ ಸಂಬಂಧ, ಕಮಲದ ಸಂಬಂಧನೂ ಸಹ ಬಹಳಷ್ಟು ಇರುತ್ತೆ. ವಕೀಲನೇ ಹೋಗ್ತಾರೆ, ಒಂಟಿಯಾಗಿರುತ್ತ ಅದು ಇಲ್ಲ ಅಲ್ವ, ಒಂಟಿಯಾಗಿಲ್ಲ, ಅಕೇಲ नहीं होता है. ಪ್ರವೃತ್ತಿ ಮಾರ್ಗ की निशानी का सूचक है. ಫ್ಯಾಮಿಲಿ ಎಷ್ಟು ದೊಡ್ಡದಾಗಿರುತ್ತೆ ನೋಡಿದ್ರ, ಕಮಲದ ಫ್ಯಾಮಿಲಿ ಒಂದ್ ಕಡೆ ಹರಡ್ಕೊಂಡಿದೆ ಅಂತ ಹಾ ಎಷ್ಟು ದೊಡ್ಡ ಫ್ಯಾಮಿಲಿ ಇರುತ್ತೆ, ಬಟ್ ಆದ್ರೆ ಒಬ್ರಿಗೊಬ್ರಿಗೆ ಅಂಟ್ಕೊಳ್ಳೋದೇ. ಪ್ರವೃತ್ತಿ ಮಾರ್ಗ की निशानी का सूचक है. ಫ್ಯಾಮಿಲಿ ಮಾರ್ಗದ ಗುರ್ತಿಯ ಸೂಚಕ ಆಗಿದೆ. तो ऐसे ಬ್ರಾಹ್ಮಣ ಅರ್ಥಾತ್, ಅದೇ ರೀತಿ ಬಾಬಾ ಹೇಳ್ತೀನಿ ನೀವು ಬ್ರಾಹ್ಮಣರು ಅಂದ್ರೆ ಅರ್ಥ ಕಮಲ್ ಪುಷ್ಪ ಸಮಾನ್ ಬನ್ನೆ ವಾಲಿ ಆತ್ಮಾಯೇ ಪ್ರವೃತ್ತಿ ಮೇಲೆ रहते. ಬಾಬಾ ಹೇಳ್ತಾರೆ ಈ ರೀತಿ ಬ್ರಾಹ್ಮಣರು ಅಂದ್ರೇನೆ ಅರ್ಥ ಕಮಲ್ ಪುಷ್ಪ ಸಮಾನ ಆಗುವಂತಹ ಆತ್ಮಗಳು ಪ್ರವೃತ್ತಿಯಲ್ಲಿರ್ತ, ಫ್ಯಾಮಿಲಿಯಲ್ಲಿರ್ತ, ಚಾಹೆ ಲೌಕಿಕ್ ಹೋ ಚಾಹೆ ಅಲೌಕಿಕ್ ಹೋ. ಅದು ಲೌಕಿಕ ಸಂಬಂಧನೇ ಇರ್ಬೋದು, ಇಲ್ಲ ಅಲೌಕಿಕ ಸಂಬಂಧನೇ ಇರ್ಬೋದು. ಕಿಚಡೆ ಅರ್ಥಾತ್
ತಮೋಗುಣಿ ಪತಿತ್ ವಾತಾವರಣ रहते हुए भी ನ್ಯಾರ. ಬಾಬಾ ಹೇಳ್ತಾರೆ ಕಚಡ ಅಂದ್ರೇನೆ ಅರ್ಥ ತಮೋಗುಣಿ ಪತಿತ ವಾತಾವರಣ ಇದ್ರೂ ಸಹ ಹೇಗಿರ್ಬೇಕಂತಾರೆ ಬಾಬಾ, ಭಿನ್ನವಾಗಿರುವಂಥದ್ದು. ಯೋ ಗುಣ ರಚನಾ ಮೇ ಹೈ, ಯಾವ ಗುಣ ರಚನೆಯಲ್ಲಿದೆ, जो गुण रचना में है तो मास्टर रचिता में भी वही गुण दिखाई. ರಚಯಿತನಲ್ಲಿ ಏನ್ ಗುಣಗಳಿದಾವೆ ಅದೇ ಗುಣಗಳು ಮಾಸ್ಟರ್ ರಚಯಿತದಲ್ಲಿನೂ ಸಹ ಕಾಣಬೇಕು. तो सदा इस आसन पर स्थित रहते हो या कभी कभी स्थित होते. ಅದರಿಂದ ಬಾಬಾ ಕೇಳ್ತಾ ಇದ್ದಾರೆ ಸದಾ ಈ ಕಮಲ ಸಮಾನ ಆಸನದಲ್ಲಿ ನೀವು ಸ್ಥಿತರಾಗಿರ್ತೀರಾ, ಸದಾ ಸ್ಥಿತರಾಗಿರ್ತೀರಾ ಇಲ್ಲ ಅವಾಗ ಸ್ಥಿತರಾಗಿ ಕೇಳ್ತಾ ಇದ್ದಾರೆ. तो सदा अपने इस आसन को धारण करने वाले ही, ತಿಳ್ಕೊಳ್ಳಿ ಬಾಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ ಇಲ್ಲಿ, ಯಾರು ಸದಾ ಈ ಆಸನವನ್ನ ಧಾರಣೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಅಳವಡಿಸ್ಕೊಂಡಿರ್ತಾರೆ ಜೀವನದಲ್ಲಿ, ಈ ಆಸನ ಸಮಾನ ಸ್ಥಿತಿನ ಅಳವಡಿಸ್ಕೊಂಡಿರ್ತಾರೆ, ಸರ್ವ ಬಂಧನ್ ಮುಕ್ತ और सदा योग युक्त बन सकते. ಅವರೇ ಸದಾ ಬಂಧನ್ ಮುಕ್ತರಾಗಿರ್ತಾರೆ ಮತ್ತೆ ಸದಾ ಯೋಗಯುಕ್ತ ಸ್ಥಿತಿನನ್ನ ಅನುಭವ ಮಾಡ್ತಾ ಇರ್ತಾರೆ ಯಾರು ಈ ಆಸನದಲ್ಲಿ ಕೂತ್ಕೊಳ್ತಾರೆ. तो अपने आप को देखो, ಅದರಿಂದ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ये 5 विकार 5 प्रवृत्ति के तत्वों के बंधन से, ಬಾಬಾ ಹೇಳ್ತಾರೆ ಈ 5 ವಿಕಾರಗಳು ಮತ್ತೆ 5 ಪ್ರಕೃತಿಯ ತತ್ವಗಳ ಬಂಧನದಿಂದ ಕಿತನೆ ಪರ್ಸೆಂಟೇಜ್ ಮೇ ಮುಕ್ತ ಹುವೆ. ಬಾಬಾ ಹೇಳ್ತಾರೆ 5 ಪ್ರಕೃತಿಯ ತತ್ವಗಳ ಬಂಧನದಿಂದ ಎಷ್ಟು ಪರ್ಸೆಂಟೇಜ್ ನಲ್ಲಿ ನೀವು ಮುಕ್ತರಾಗಿದ್ದೀರಿ. ಲಿಪ್ತ ಆತ್ಮ ಹೋ ಯಾ ಮುಕ್ತ ಆತ್ಮ, ಈ ಬಂಧನಗಳಿಗೆ ಲಿಪ್ತ ಆಗಿದ್ದೀರಾ, ಅಟ್ಯಾಚ್ ಆಗಿದ್ದೀರಾ ಇಲ್ಲ ಮುಕ್ತ ಆತ್ಮ, ಚೆಕ್ ಮಾಡ್ಕೊಳ್ಳಿ. तो आप सबने आपसे वायदा किया है ना, क्या किया. ಬಾಬಾ ಹೇಳ್ತಾರೆ ನೀವೆಲ್ಲರೂ ಸಹ ತಂದೆಯೊಂದಿಗೆ ವಾಯ್ದೆಯನ್ನ ಮಾಡಿದ್ರಲ್ವಾ, कि सबको छोड़कर आपके ही बनेंगे. ಭಕ್ತಿ ಮಾರ್ಗದಲ್ಲಿ ನೀವು ಹೇಳಿರೋದನ್ನ ನಿಮಗೆ ಬಾಬಾ ನೆನಪು ಮಾಡಿಸ್ತಾರೆ. ಏ ಭಗವಂತ, ನೀವೇನಾದ್ರೂ ಭೂಮಿಗೆ ಬಂದ್ರೆ ನಾವು ಬೇರೆ ಎಲ್ಲ ಸಂಬಂಧಗಳನ್ನ ತೊರೆದು ನಿಮಗೆ ಬಲಿಹಾರಿಯ ರೆಡಿ ಮತ್ತೆ ಆಗ್ಬೇಕಿತ್ತು ತಾನೆ. आपने वायदा किया तो वायदा क्यों नहीं निभा रहे. ವಾಯ್ದೆ ಮಾಡಿದ ಮೇಲೆ ನೀವು ಆ ವಾಯ್ದೆಯನ್ನು ಯಾಕೆ ನಿಭಾಯಿಸ್ತಾ ಇಲ್ಲ, ನಿಭಾಯಿಸ್ಬೇಕಲ್ವಾ. ಬಾಬಾ ಹೇಳ್ತಾರೆ ನೀವೇ ವಾಯ್ದೆ ಮಾಡಿದಾಗ ನೀವೇ ಆ ವಾಯ್ದೆನನ್ನ ನಿಭಾಯಿಸ್ತಾ ಇಲ್ಲ ಅಂದ್ರೆ ಮತ್ತೆ ಇನ್ನೇನು ಹೇಳ್ಬೇಕು. सबको छोड़कर आपके ही बनेंगे, जो कहेंगे जैसे कराएंगे जैसे चलाएंगे वैसे चले. ನಿಮಗಾಗಿ ನೀವೇನ್ ಹೇಳ್ತಿರೋ, ನೀವೇನ್ ಮಾಡಿಸ್ತಿರೋ, ಹೇಗೆ ನಡೆಸ್ತಿರೋ, ಎಲ್ಲಿ ಇರಿಸ್ತಿರೋ, ಏನ್ ತಿನ್ನಿಸ್ತಿರೋ ಇದೆಲ್ಲ ಹೇಳಿದ್ರಿ. चल रहे ऐसा ब्रह्मा बाबा ने तो चला, ಬ್ರಹ್ಮ ಬಾಬಾ ಅಂತೂ ನಡೆದಿದ್ದಾರೆ, ಬಂದು ತಗೊಂಡಿದ್ದಾರೆ. ನಾವು ಅಲ್ಲೇ ಇರ್ತೀವಿ, ಬರ್ತೀವಿ, ಮುಂದಕ್ಕೆ ಬರ್ತೀವಿ. तो वायदा निभा रहे हो क्या, क्या कुछ सामसूम गया सभी को 50% निभा रहे हो. ಹಾಗಾದ್ರೆ ವಾಯ್ದೆ ನಿಭಾಯಿಸ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. सारे दिन में कितना समय वायदा निभाते हो, ಇಡೀ ದಿನದಲ್ಲಿ ಎಷ್ಟು ಸಮಯ
ವಾಯ್ದೆಯನ್ನ ನಿಭಾಯಿಸ್ತೀರಿ और कितना समय वायदा भुलाते हो ಎಷ್ಟು ಸಮಯ ನಿಭಾಯಿಸ್ತೀರಿ ಎಷ್ಟು ಸಮಯ मर्त बिಡ್ತೀರಿ गीत रोज तो गाते रहते हो क्या गीत गाते हो ममता बहन मेरा तो एक को शिव बाबा दूसरा नौको ऐसे गीत गाते हो ना ನನಗಂತೂ ಶಿವ ಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಗಾಯನ ಮಾಡ್ತೇನೆ तो ऐसा स्थिति है ಏನ್ ಹಾಡು ಹೇಳ್ಕೊಳ್ತಾ ಇದ್ರಿ ಮನಸ್ಸಿನಲ್ಲಿ ಅದೇ ತರ ಸ್ಥಿತಿ ಇದೆಯಾ ನನಗೆ ಮನಸ್ಸಿನಲ್ಲಿ ಒಬ್ಬ ತಂದೆ ಬಿಟ್ರೆ ಬೇರೆ ಯಾರು ಇಲ್ಲ ಅದು ಸದಾ दूसरा कोई संबंध स्नेह सहयोग व प्राप्ति व्यक्ति व वैभव द्वारा बाप से किनारा करने वाला रहा है ಬಾಬಾ ಹೇಳ್ತಾರೆ ಬೇರೆ ಯಾವುದೇ ಸಂಬಂಧ ಸ್ನೇಹ ಸಹಯೋಗದ ಪ್ರಾಪ್ತಿ ಸಹಯೋಗ ಅಥವಾ ಪ್ರಾಪ್ತಿ ಅಥವಾ ವ್ಯಕ್ತಿ ಅಥವಾ ವೈಭವದ ಮೂಲಕ ಬಾಬನಿಂದ ದೂರ ಮಾಡುವಂತದ್ದು ಏನಾದ್ರೂ ಇದೆಯಾ है कोई व्यक्ति या वस्तु जो बंधन मुक्त आत्मा को अपने आकर्षण के बंधन में बांधने वाली ಏನಾದ್ರೂ ಇದೆಯಾ ಅದು ಆತರ ನಿಮ್ಮ ಹತ್ರ ಯಾವುದೇ ಒಂದು ವ್ಯಕ್ತಿ ವಸ್ತು ಆತರ ಈ ಬಂಧನ್ ಮುಕ್ತ ಆತ್ಮನನ್ನ ಆಕರ್ಷಣೆ ಮಾಡಿ ಬಂಧನದಲ್ಲಿ ಬಂಧಿತರನ್ನಾಗಿ ಮಾಡುವಂತದ್ದು ಇದೆಯಾ जब दूसरा कोई नहीं ಯಾವಾಗ ಆತರ ಯಾವುದು ಇಲ್ಲ ಅಂದಾಗ तो निरंतर बंधन मुक्त और योग युक्त आत्मा का अनुभव करते हैं ಈ ತರ ಯಾವುದೇ ವ್ಯಕ್ತಿದು ಮತ್ತೆ ವಸ್ತುಗಳದು ಬಂಧನ ಇಲ್ಲ ಅಂದಾಗ तो ನಿರಂತರ ಬಂಧನ್ ಮುಕ್ತ ಮತ್ತೆ योग युक्त ಆತ್ಮದ ಅನುಭವ ಮಾಡ್ತಾ ಇದ್ದೀರಾ वह कहते हो दूसरा कोई नहीं परंतु है ಹೇಳ್ತೀರಿ ಬೇರೆ ಯಾವುದೂ ಇಲ್ಲ ಬಟ್ ಆದ್ರೆ ಇದೆ कोई है यह सब समाप्त हो गया है ಏನಾದ್ರೂ ಇದೆಯಾ ಇಲ್ಲ ಎಲ್ಲ ಸಮಾಪ್ತಿ ಆಯ್ತು अगर है तो गीत क्यों गाते हो ಏನಾದ್ರೂ ಇದೆಯಂದ್ರೆ ಮತ್ತೆ ಯಾಕೆ ಹಾಡು ಹೇಳ್ತೀರಾ ನನಗೆ ಶಿವಬಾಬಾ ಒಬ್ಬರು ಬಿಟ್ರೆ ಬೇರೆ ಯಾರು ಇಲ್ಲ ಆಸೆ गीत नहीं गा सकते बाबा तो बाप दादा को खुश करने के लिए गाते रहते हो क्या ಬಾಬನಿಗೆ ಖುಷಿ ಪಡಿಸ್ಲಿಕ್ಕೋಸ್ಕರ ಹಾಡು ಹೇಳ್ತಾ ಇರ್ತೀರಾ ವಾ कहकर अपनी स्थिति बनाने के लिए गाते हो ಇಲ್ಲ ಹೇಳ್ಕೊಂಡು ನಿಮ್ಮ ಸ್ಥಿತಿನನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಡು ಹೇಳ್ತೀವಿ तो ब्राह्मण जीवन की विशेषता जानते हो ಬಾಬಾ ಕೇಳ್ತಾ ಇದ್ದಾರೆ ಬ್ರಾಹ್ಮಣ ಜೀವನದ ವಿಶೇಷತೆಯನ್ನ ತಿಳ್ಕೊಂಡಿದ್ದೀರಾ ಬ್ರಾಹ್ಮಣ ಅರ್ಥಾತ್ ब्राह्मण अंद्रेने अर्थ इंपॉर्टेंट पॉइंट सोचना बोलना करना सब एक ब्राह्मण अंद्रेने अर्थ ಏನು ಯೋಚನೆ ಮಾಡ್ತಾ ಇದ್ದೀರಿ ಯೋಚನೆ ಮಾಡೋ ತರನೇ ಹೇಳ್ತಾ ಇದ್ದೀರಾ ಏನು ಹೇಳ್ತಾ ಇದ್ದೀರೋ ಅದರಂತೆ ಮಾಡ್ತಾ ಇದ್ದೀರಾ ಇದು ಸೇಮ್ ಇರಬೇಕೆ ವಿನಃ ಬಾಬಾ ಹೇಳ್ತಾರೆ ವ್ಯತ್ಯಾಸ ಇರಬಾರ್ದು ಬ್ರಹ್ಮ ಬಾಬನ ವಿಶೇಷತೆ ಇದು ಬಾಬಾ ಏನ್ ಯೋಚನೆ ಮಾಡಿದ್ರು ಅದೇ ಹೇಳ್ತಾ ಇದ್ರು ಏನ್ ಹೇಳ್ತಾ ಇದ್ರು ಅದನ್ನೇ ಮಾಡ್ತಾ ಇದ್ರು अंतर ना हो ವ್ಯತ್ಯಾಸ ಇರಬಾರ್ದು तो ब्राह्मण जीवन की विशेषता कब धारण करेंगे तो ಇದು ಬ್ರಾಹ್ಮಣ ಜೀವನದ ಒಂದು ವಿಶೇಷತೆಯಾಗಿದೆ ಈ ವಿಶೇಷತೆಯನ್ನ ಯಾವಾಗ ಧಾರಣೆ ಮಾಡ सोचना बोलना और करना अभी या अंत में ಈಗ ಧಾರಣೆ ಮಾಡ್ಕೊಳ್ತೀರಾ ಇಲ್ಲ ಅಂತ್ಯದಲ್ಲಿ ಧಾರಣೆ ಮಾಡ್ಕೊಳ್ತೀರಾ कई ऐसे भी बच्चे हैं जो स्वयं के पुरुषार्थ के बजाय समय पर छोड़ देते ಕೆಲವು ಈ ರೀತಿ ಮಕ್ಕಳನ್ನು ಇದ್ದಾರೆ ನನ್ನ ಹತ್ರ ಕೆಲವರು ಸ್ವಯಂ ಪುರುಷಾರ್ಥ ಮಾಡಿ ಈಗ ಚೇಂಜ್ ಮಾಡೋಕೆ ಬದಲಾಗಿ ಅದನ್ನ ಸಮಯದ ಮೇಲೆ ಹಾಕ್ತಾರೆ ಲಾಸ್ಟ್ ಅಲ್ಲಿ ಟೈಮ್ ಇದೆಯಲ್ಲ ಅಷ್ಟೊತ್ತಿಗೆ ಚೇಂಜ್ ಆಗ್ಬಿಡಲ್ಲ ಅಂತ ಸಮಯದ ಮೇಲೆ ಹಾಕಿರ್ತಾರೆ समय आने पर आत्माएं स्वयं कमजोर होने के कारण समय ಬಂದಾಗ
ಆತ್ಮಗಳು ಸ್ವಯಂ ವೀಕ್ ಆಗಿರೋ ಕಾರಣದಿಂದ ಸಮಯ ಪರ್ ರಖತೆ. ವೀಕ್ ಆಗಿರೋ ಕಾರಣದಿಂದ ಏನ್ ಮಾಡ್ತಾರೆ, ಸಮಯದ ಮೇಲೆ ಪರಿವರ್ತನೆಯನ್ನ ಇಟ್ಬಿಡ್ತಾರೆ. आप लोगों के पास भी जब म्यूजियम व प्रदर्शनी देखने आते हैं तो क्या कहते हो? ನಿಮ್ಮ ಹತ್ರನೂ ಸಹ ಎಕ್ಸಿಬಿಷನ್ ನಲ್ಲಿ ಅಥವಾ ಮ್ಯೂಸಿಯಂ ನಲ್ಲಿ ಜ್ಞಾನವನ್ನ ಕೇಳಕ್ಕೆ ಬಂದಾಗ ಏನಂತ ಹೇಳ್ತೀವಿ? ಅವ್ರೇನಂತ ಹೇಳ್ತಾರೆ? ಬಂದು ಕೇಳಿದ ಮೇಲೆ, ಜ್ಞಾನ ಕೇಳಿದ ಮೇಲೆ ಏನಂತ ಹೇಳ್ತಾರೆ? ಸಮಯ ಮಿಲೇಗಾ ತೋ ಆಯಂಗೆ, ಸಮಯ ಸಿಕ್ಕಿದ್ರೆ ಬರ್ತೀವಿ ಅಂತ. ಅಭಿ ಹಮ್ಕೋ ಸಮಯ ನಹೀ ಹೈ, ಈಗ ಸ್ವಲ್ಪ ನಮ್ಗೆ ಸಮಯ ಇಲ್ಲ, ಸಮಯ ಸಿಕ್ಕಿದಾಗ ನಾವು ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ನೀವು ಹೇಳಿದ್ಮೇಲೆ ಚಿತ್ರಗಳ ಬಗ್ಗೆ. तो ये अज्ञानियों के बोल है ना, ಇದು ಯಾರ ಮಾತುಗಳು? ಸಮಯ ಬಂದಾಗ ನಾವು ಬರ್ತೀವಿ ಅಂತ ಅಜ್ಞಾನಿಗಳ ಮಾತುಗಳಲ್ವಾ? ಕ್ಯೂಂಕಿ ಸಮಯಕ್ಕೆ ಜ್ಞಾನ ಸೇ वो ಅಜ್ಞಾನಿ, ಸಮಯದ ಪರಿಜ್ಞಾನ ಇಲ್ಲ ಅವರಿಗೆ. ಸಮಯ ಯಾವ ತರ ಸಮಯ ನಡೀತಾ ಇದೆ ಅಂತ ಅದಕ್ಕೆ ಅವರು ಈಸಿಯಾಗಿ ತಿಳ್ಕೊಂಡಿರ್ತಾರೆ. क्योंकि समय के ज्ञान से अज्ञानी है, लेकिन आपको तो ज्ञान है ना. ಬಾಬಾ ಹೇಳ್ತಾರೆ, ಆದ್ರೆ ನಿಮ್ಮ ಹತ್ರ ಅಂತೂ ಜ್ಞಾನ ಇದೆಯಲ್ವಾ? ಅವ್ರಿಗಂತೂ ಜ್ಞಾನ ಇಲ್ಲ, ಬಿಡಿ ಪಾಪ ಅವ್ರು ಹೇಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ನಿಮ್ಮ ಹತ್ರ ಅಂತೂ ಅದರ ಬಗ್ಗೆ ಜ್ಞಾನ ಇದೆಯಲ್ವಾ? कौन सा समय चल रहा है? समय ಯಾವ ಸಮಯ ನಡೀತಾ ಇದೆ? इस वर्तमान समय को कौन सा समय कहते हैं? ಈ ವರ್ತಮಾನ ಸಮಯಕ್ಕೆ ಯಾವ ಸಮಯ ಅಂತ ಹೇಳ್ತಾರೆ? कल्याणकारी युग अथवा समय कहते हो ना. देखिए, कल्याणकारी युग अथवा समय ಅಂತ ಹೇಳ್ತಿರಲ್ವಾ, तो सारे कल्प की कमाई का समय कहते हैं. ಇಡೀ ಕಲ್ಪದ ಸಂಪಾದನೆಯ ಸಮಯ ಇದು. ಇಡೀ ಕಲ್ಪಗೋಸ್ಕರ ಏನ್ ಸಂಪಾದನೆ ಬೇಕೋ ಅದನ್ನ ಮಾಡ್ಕೊಳ್ಳುವಂತಹ ಸಮಯ ಇದು. तो श्रेष्ठ कर्म रूपी बीज बोने का समय कहते हैं. ಇದರಲ್ಲಿ ಶ್ರೇಷ್ಠ ಕರ್ಮರೂಪಿ ಬೀಜವನ್ನ ಬಿತ್ತನೆ ಮಾಡುವಂತಹ ಸಮಯ ಇದು. ಶ್ರೇಷ್ಠ ಕರ್ಮರೂಪಿ ಬೀಜವನ್ನ ಬಿತ್ತನೆ ಮಾಡುವಂತಹ ಸಮಯ. तो 5000 वर्ष के संस्कारों का रिकॉर्ड भरने का समय कहते हैं. 5000 ವರ್ಷಕ್ಕೋಸ್ಕರ ಸಂಸ್ಕಾರಗಳನ್ನ ರಿಕಾರ್ಡ್ ತುಂಬಿಸ್ಕೊಳ್ಳುವಂತಹ ಸಮಯ ಇದು. तो विश्व कल्याण विश्व परिवर्तन का समय कहते हैं. ಇದು ವಿಶ್ವ ಕಲ್ಯಾಣ ಅಥವಾ ವಿಶ್ವ ಪರಿವರ್ತನೆಯ ಒಂದು ಸಮಯ ಅಂತ ಹೇಳ್ತಾರೆ, ಹೇಳ್ತೀರಿ. समय के ज्ञान वाले भी वर्तमान समय को गवाते हुए, ನಾವು ಹೇಳ್ತಾರೆ ಸಮಯದ ಜ್ಞಾನ ಇರುವಂತವರು ವರ್ತಮಾನ ಸಮಯವನ್ನ ಕಳ್ಕೊಂಡು ಆನೆ ವಾಲೆ ಸಮಯ ಪರ್ ಛೋಡ್ ದೇತೆ. ಬಾಬಾ ಹೇಳ್ತಾರೆ ಬರುವಂತಹ ಸಮಯದ ಮೇಲೆ ಬಿಟ್ಬಿಡ್ತಾರೆ. तो आने वाला समय पर छोड़ देते हैं तो उसको क्या कहा जाएगा? ಬಾಬಾ ಹೇಳ್ತಾರೆ ಅದಕ್ಕೆ ಏನಂತ ಹೇಳ್ಬೇಕು? ಸಮಯ भी आपकी ಕ್ರಿಯೇಷನ್ है ना. ಬಾಬಾ ಹೇಳ್ತಾರೆ ಸಮಯನೂ ಸಹ ನಿಮ್ಮ ರಚನೆ ಆಗಿದೆಯಲ್ವಾ, ನೀವೇ ತಾನೇ ಸಮಯ ಕ್ರಿಯೇಟ್ ಮಾಡ್ಬೇಕಾಗಿರೋದು. ನಿಮ್ಮ ರಚನೆ ಸಮಯ. क्रिएशन के आधार पर क्रिएटर का पुरुषार्थ हो, अर्थात समय के आधार पर स्वयं का पुरुषार्थ हो तो उसको क्रिएटर कहा जाएगा. ಬಾಬಾ ಹೇಳ್ತಾರೆ ನಿಮ್ಮ ಕ್ರಿಯೇಷನ್ ಆಧಾರದ ಮೇಲೆ, ಅಂದ್ರೆ ನಿಮ್ಮ ರಚನೆ ಏನ್ ಮಾಡಿದ್ರಿ ಆ ರಚನೆಯ ಆಧಾರದ ಮೇಲೆ ರಚಯಿತನ ಪುರುಷಾರ್ಥ ನಡೀತಾ ಇದ್ರೆ, ಇನ್ನೊಂದು ರೀತಿಯಲ್ಲಿ ಸಮಯದ ಆಧಾರದ ಮೇಲೆ ಸ್ವಯಂನ ಪುರುಷಾರ್ಥ ಇದ್ರೆ ನಿಮಗೆ ಕ್ರಿಯೇಟರ್ ಅಥವಾ ರಚಯಿತ ಅಂತ ಹೇಳಕ್ಕಾಗುತ್ತಾ? ಬಾಬ್ ದಾದಾನೆ ಪಹಲೆ भी सुनाया है. ಅದರಿಂದ ಬಾಬಾ ಮೊದಲೂ ಸಹ ತಿಳಿಸ್ಕೊಟ್ಟಿದ್ದಾರೆ कि आप श्रेष्ठ आत्माए सृष्टि के आधार मूर्त. ಯಾಕೆಂದ್ರೆ ನೀವೆಲ್ಲ ಶ್ರೇಷ್ಠ ಆತ್ಮಗಳು ಸೃಷ್ಟಿಯ ಆಧಾರ ಮೂರ್ತಿಗಳಾಗಿದೆ. तो ऐसे आधार मूर्त समय के व किसी भी प्रकार के आधार पर रहे तो आदिन कहेंगे ना. ಇಂಥ ಆಧಾರ ನಿಮ್ಮ ಮೇಲೆ ಸಮಯ ಡಿಪೆಂಡ್ ಆಗ್ಬೇಕು, ಸೃಷ್ಟಿನೂ ಡಿಪೆಂಡ್ ಆಗ್ಬೇಕು. ಅಂತಹ ಆಧಾರ ಮೂರ್ತಿಗಳು ನೀವು ಸಮಯದ ಮೇಲೆ ಅಥವಾ ಯಾವುದೇ ಒಂದು ವಸ್ತು ವ್ಯಕ್ತಿಗಳ ಮೇಲೆ ಆಧಾರವಾಗಿ ನಡೀತಾ ಇದ್ರೆ ಆಧೀನರಂತಾನೆ ಹೇಳ್ಬೇಕಲ್ವಾ? ಆಧಾರ್ ಮೂರತ್ ಕೈ ಆಧೀನರಂತ ಹೇಳ್ಬೇಕಲ್ಲ, ಆಧಾರ್ ಮೂರತ್ರ ಅಂತ ಹೇಳ್ಬೇಕು.
अपने आप ಚೆಕ್ कर ಅದರಿಂದ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ कि सृष्टि के आधार मूर्त आत्मा बाबा ಹೇಳ್ತಾರೆ सृष्टिಯ आधार मूर्ति आत्मा किसी भी प्रकार के आधार पर तो नहीं चल रहे ಯಾವುದೇ ಪ್ರಕಾರದ ಆಧಾರದ ಮೇಲೆ ಅಂತೂ ನಡೀತಾ ಇಲ್ಲ ತಾನೆ ಸಿವಾಯ್ ಏಕ್ ಬಾಪ್ ಕೆ ಬಾಬಾ ಹೇಳ್ತಾರೆ ಒಬ್ಬ ತಂದೆಯ ಮಿನಹ ಆಧಾರ್ ಪರ್ तो नहीं चल रहे ಒಬ್ಬ ತಂದೆ ಮಿನಹ ಯಾವುದೇ ಹದ್ದಿನ ಆಧಾರದ ಮೇಲೆ ಅಂತೂ ನಡೀತಾ ಇಲ್ಲ ತಾನೆ किसी भी हद के सहारे के आधार पर चलने वाले आत्मा तो नहीं ಯಾವುದೇ ಹದ್ದಿನ ಆಧಾರದ ಮೇಲೆ ನಡೆಯುವಂತ ಆತ್ಮ ಅಂತೂ ಇಲ್ಲ ತಾನೆ ವಾಯ್ದಾ तो यही किया है ना ಭಕ್ತಿ ಮಾರ್ಗದಲ್ಲಿ ವಾಯ್ದೆ ಅಂತೂ ಇದೇ ಮಾಡಿದ್ರಲ್ವಾ एक ही सहारा है लेकिन प्रैक्टिकल क्या है ಹೇಳಿರೋದು ವಾಯ್ದೆ ಪ್ರಕಾರವಾಗಿ ನನಗೆ ಒಂದೇ ಆಶ್ರಯ ಭಗವಂತ ನೀವು ಬಿಟ್ರೆ ಬೇರೆ ಯಾರು ಇಲ್ಲ ಬಟ್ ಪ್ರಾಕ್ಟಿಕಲ್ ಅಲ್ಲಿ ಏನ್ ನಡೀತಾ ಇದೆ एक सहारे का प्रैक्टिकल प्रमाण क्या अनुभव होगा ಒಂದು ವೇಳೆ ನೀವು ಒಬ್ಬರ ಆಶ್ರಯದಲ್ಲಿ ನಡೀತಾ ಇದ್ರೆ प्रैक्टिकल प्रमाणದ ಅನುಭವ ಏನಾಗಿರುತ್ತೆ प्रैक्टिकल प्रमाण क्या अनुभव होगा सदा एक अविनाशी सहारा लेते इस कलयुगी पति दुनिया से किनारा किया हुआ अनुभव करेगा ಒಬ್ಬರದೇ ನೀವು ಪ್ರಾಕ್ಟಿಕಲ್ ಆಶ್ರಯ ತಗೊಂಡು ನಡೀತಾ ಇದ್ರೆ ಈ ಅವಿನಾಶಿ ಆಶ್ರಯ ಕಾರಣದಿಂದ ಈ ಅವಿನಾಶಿ ಆಶ್ರಯ ಕಾರಣದಿಂದ ಈ ಕಲಿಯುಗ ಪತಿತ ಪ್ರಪಂಚದಿಂದ ಕಲಿಯುಗ ಪತಿತ ಪ್ರಪಂಚದಿಂದ ಭಿನ್ನವಾಗಿರುವಂತಹ ಅನುಭವವನ್ನ ಮಾಡ್ತಾ ಇರ್ತೀವಿ इस पतित दुनिया से किनारा किया हुआ रहेगा तो ऐसी आत्मा की जीवन की नैया इंತಹ ಒಂದು ಆತ್ಮನ ಜೀವನದ ದೋಣಿ ಕಲಿಯುಗಿ ದುನಿಯಾ का किनारा छोड़ चली होगी ಕಲಿಯುಗಿ ಪ್ರಪಂಚದ ದಡನನ್ನ ದಾಟಿ ಮುಂದಕ್ಕೆ ಹೋಗಿರುತ್ತೆ ಇನ್ನು ಕಲಿಯುಗದ ಕಡೆಗೆ ಮುಖನೂ ಸಹ ತಿರುಗಿಸಿರ್ಲಿಲ್ಲ ಯಾರು ಭಗವಂತನ ಒಂದು ಆಶ್ರಯದಲ್ಲಿ ಇದ್ದಿದ್ರೆ तो सदा स्वयं को कलयुगी पतित विकारी आकर्षण से किनारा किया हुआ अर्थात ಈ ಕಲಿಯುಗಿ ಪತಿತ ವಿಕಾರಿ ಆಕರ್ಷಣದಿಂದ ದೂರ ಇರುವಂತದ್ದು ಅಂದ್ರೆ ಅರ್ಥ परे महसूस करेंगे कोई भी कलयुगी आकर्षण उसको खींच नहीं सकते ಯಾವುದೇ ಕಲಿಯುಗದ ಆಕರ್ಷಣೆ ಅಂತಹ ಆತ್ಮನನ್ನ ತನ್ನ ಕಡೆಗೆ ಸೆಳೆಯೋದೇ ಇಲ್ಲ कोई भी कलयुगी आकर्षण उसको खींच नहीं सकता जैसे साइंस के द्वारा धरती के आकर्षण से परे हो जाते हैं स्पेस में चले जाते रॉकेट ಏನ್ ಮಾಡುತ್ತೆ ಈ ಸೈನ್ಸ್ ನಲ್ಲಿ ರಾಕೆಟ್ ಏನ್ ಮಾಡುತ್ತೆ ಈ ಭೂಮಿಯ ಆಕರ್ಷಣೆಯಿಂದ दूर स्पेस ನಲ್ಲಿ ಹೋಗ್ಬಿಡುತ್ತಲ್ಲ अर्थात दूर चले जाते अगर किसी भी प्रकार के आकर्षण चाहे देह के संबंध की या देह के पदार्थों की आकर्षण करती ಅದು ಬಿಟ್ಟು ಯಾವುದೇ ಪ್ರಕಾರದ ಆಕರ್ಷಣೆ ಇದೆ ಅಂದ್ರೆ ದೇಹದ ಸಂಬಂಧಗಳದಿರಬಹುದು ಅಥವಾ ದೇಹದ ಪದಾರ್ಥಗಳ ಆಕರ್ಷಣೆ ಇರಬಹುದು ಇದೆಯಂದ್ರೆ इससे सिद्ध है कि कोई ना कोई के सहारे का प्रत्यक्ष प्रमाण ಯಾವುದಾದ್ರೂ ಒಂದು ಆಶ್ರಯದ ಪ್ರತ್ಯಕ್ಷ ಪ್ರಮಾಣ ವಿನಾಶಿ अल्प काल का सहारा होने के कारण ಅದರದ ವಿನಾಶಿ ಅಲ್ವಾ ಅದು ಸೊ ವಿನಾಶಿ ಅಲ್ಪ ಕಾಲದ ಆಶ್ರಯ ಇರೋ ಕಾರಣದಿಂದ ಪ್ರಾಪ್ತಿ ಬಿ ಅಲ್ಪ ಕಾಲ ಕಾ ಹಿ ಹೋತಿ ಅದರಿಂದ ಸಿಗುವಂತಹ ಪ್ರಾಪ್ತಿ ಅದು ಸಹ ಹೇಗಿರುತ್ತೆ ನೀವು ಯಾವ ವಸ್ತು ಹಿಡ್ಕೊಂಡು ನನಗೇನು ಸಿಗ್ಬೇಕಂತ ಅನ್ಕೊಳ್ತಾ ಇದ್ರಿ ಈಗ ಕರೆಂಟ್ ಹೋಯ್ತು ಅಲ್ಲ ಕರೆಂಟ್ ಇತ್ತು ಕರೆಂಟ್ ಇರೋ ತನಕ ಖುಷಿ ಇತ್ತು ಕರೆಂಟ್ ಹೋಯ್ತು ಖುಷಿ ಹೋಯ್ತು ಅಂದ್ರೆ ಅಲ್ಪಕಾಲದ ವಸ್ತು ಮೇಲೆ ನಾವು ಡಿಪೆಂಡ್ ಆಗಿದ್ರೆ ಅದೇ ತರ ಇರುತ್ತೆ ಅಲ್ಪಕಾಲ ವಸ್ತು ಅಲ್ವಾ ಅದು ಅದೇ ರೀತಿ ಬಾಬಾ ಹೇಳ್ತಾರೆ ಶಾಶ್ವತವಾದಂಥದ್ದು ಬಾಬಾ ಅಂತ ಎವರ್ ಲೈಟ್ ನೀವು ಆ ಲೈಟ್ ನಿಂತ್ಕೊಂಡಿದ್ರೆ ಒಳಗಡೆ ಲೈಟು ಯಾವಾಗ್ಲೂ ಇರುತ್ತೆ ಅವಾಗ ಖುಷಿ ಅನ್ನೋದು ಗಾಯವೇ ಆಗಲ್ಲ ಅದು ಬಾಬಾ ಹೇಳ್ತಾರೆ तो अल्पकाल की होती है अर्थात विनाशी थोड़े समय के लिए होती जैसे कोई कहते हैं कई कहते हैं थोड़ा अनुभव होता है
याद रहती है, शक्ति मिलती. ಕೆಲವರು ಏನ್ ಹೇಳ್ತಾರೆ, ಸ್ವಲ್ಪ ಅನುಭವ ಆಗುತ್ತೆ, ನಮಗೆ ಸ್ವಲ್ಪ ನೆನಪಿರುತ್ತೆ, ಶಕ್ತಿ ಸಿಗುತ್ತೆ. शक्ति स्वरूप का अनुभव होता है लेकिन सदा नहीं रहता. ಶಕ್ತಿ ಸ್ವರೂಪದ ಅನುಭವ ಆಗುತ್ತೆ ವಿನಃ ಸದಾ ಶಕ್ತಿ ಅನ್ನುವಂಥದ್ದು ಇರೋದಿಲ್ಲ. उसका कारण, सदा शक्ति ಇಲ್ಲ ಆತ್ಮನಲ್ಲಿ. ಅದಕ್ಕೆ ಕಾರಣ अवश्य एक सहारे के बजाय कोई ना कोई हद के सहारे का आधार लिया. ಒಂದು ಆಶ್ರಯವನ್ನ ಬಿಟ್ಬಿಟ್ಟು ಯಾವ್ದಾದ್ರೂ ಒಂದು ಹದ್ದಿನ ಆಶ್ರಯವನ್ನ ಆಧಾರವಾಗಿ ತಗೊಂಡು ನಡೀತಾರೆ. ಒಂದೇ ದೇಹದಿನ ಆಶ್ರಯದಲ್ಲಿದ್ರೆ ನಾವ್ ನಿಮ್ಗೆ ಯಾವುದೋ ಪ್ರಕಾರದ ಬೇರೆ ಅವಶ್ಯಕತೆ ಇರ್ತಿರ್ಲಿಲ್ಲ, ಪ್ರಾಪ್ತಿನೂ ಫುಲ್ ಇರ್ತಿತ್ತು. ಆದ್ರೆ ಅದಕ್ಕೆ ಬದಲಾಗಿ ಬೇರೆ ಹದ್ದಿನ ಆಶ್ರಯಗಳಲ್ಲಿ ಹೋಗಿರೋ ಕಾರಣದಿಂದ ಪ್ರಾಪ್ತಿನೂ ಸಹ ಅರ್ಧಂಬರ್ಧ. ಆಧಾರ ಬಿ ಹಿಲ್ತಾ है. ನೀವು ಯಾವ್ದೋ ತಗೊಂಡ ಆಧಾರ, ಈಗ ಚೈರೆ ನಾನು ಆಧಾರ ತಗೊಂಡಿದ್ದೀನಿ, ಇದ್ರಲ್ಲಿ ಯಾವ್ದೋ ಕಾಲು ಪಾಪ ಅರ್ಧಂಬರ್ಧ ಹೋಗಿರುತ್ತೆ, ಏನಾಗುತ್ತೆ, ಇದು ಅಲ್ಲಾಡ್ತದೆ. ಇದು ಅಲ್ಲಾಡಿದ್ರೆ ನಾನು ಅಲ್ಲಾಡ್ತೀನಿ, ಯಾಕಂದ್ರೆ ಅದರ ಆಶ್ರಯ ಮೇಲೆ ಇದ್ದೀನಲ್ಲ ನಾನು. आधार ही हिलता है तो स्वयं भी हिलता है, अर्थात हलचल में आते, ಹಲ್ಚಲ್ನಲ್ಲಿ ಬರ್ತೀವಿ. तो अपने आधार को ಚೆಕ್ करो. ಅದರಿಂದ ನಿಮ್ಮ ಆಧಾರ ನಿರಾಧಾರವಾಗಿದೆಯಾ ಇಲ್ವಾ, ಯಾವುದೋ ಬೇರೆದು ಯಾವುದೋ ಅಪೇಕ್ಷೆ ಇಲ್ಲದೆ ಒಂದೇ ಆಧಾರ ಮೇಲೆ ನಿಂತಿದ್ರಾ, ಇಲ್ಲ ಈ ವ್ಯಕ್ತಿ ಬೇಕು ನಾನು ಪುರುಷಾರ್ಥ ಮಾಡ್ತೀನಿ, ಅಥವಾ ಈ ಸಮಯ ಚೇಂಜ್ ಆದ್ರೆ ನಾನು ಪುರುಷಾರ್ಥ ಮಾಡ್ತೀನಿ, ಅದರ ಮೇಲೆ ಡಿಪೆಂಡ್ ಆಗಿ ನಡೀತೆ. ಚೆಕ್ ಮಾಡ್ಕೊಳ್ಳಿ. ಚೆಕ್ करना आता है? ಚೆಕ್ ಮಾಡ್ಕೊಳಕ್ ಬರುತ್ತಾ? ಚೆಕ್ करने के लिए ದಿವ್ಯ ಅರ್ಥಾತ್ ಸಮರ್ಥ ಬುದ್ಧಿ चाहिए. ಬಾಬಾ ಇದು ಅನೇಕ ಸಾರಿ ಹೇಳಿದ್ದಾರೆ. ಚೆಕ್ ಮಾಡ್ಕೊಳ್ಬೇಕಂದ್ರೆ ನಮ್ಮನ್ನ ನಾವು ಆಧಾರ ಇಲ್ಲದೆ ಇರುವಂತ ರೀತಿಯಲ್ಲಿ ನಮ್ಮ ಬುದ್ಧಿ ದಿವ್ಯವಾಗಿರ್ಬೇಕು, ಸಮರ್ಥವಾಗಿರ್ಬೇಕು. ದಿವ್ಯ ಬುದ್ಧಿ और समर्थ बुद्धि चाहिए. अगर नहीं तो बुद्धिमान आत्माओं के सहयोग से अपनी चेकिंग करो. ಒಂದ್ ವೇಳೆ ನಿಮ್ಮ ಹತ್ರ ಇಲ್ವಾ ದಿವ್ಯ ಬುದ್ಧಿ, ಯಾರು ಬುದ್ಧಿವಂತ ಆತ್ಮಗಳು ಇರ್ತಾರಲ್ವ ಅವರ ಸಹಯೋಗ ತಗೊಂಡು ಚೆಕ್ ಮಾಡಿಸ್ಕೊಳ್ಳಿ. ನಾನೇನಾದ್ರೂ ಆಧಾರ ತಗೊಂಡಿದ್ದೀನಾ ಇಲ್ವಾ ನೀವೇ ಹೇಳಿ ಅಂತ ನೀವು ಅವ್ರ ಹತ್ರ ಹೋಗಿ ಕೇಳ್ಬೋದು. ಅವಾಗ ನಿಮ್ಗೆ ಚೆಕ್ ಮಾಡಿ ಹೇಳ್ತಾರೆ ಅವರು. आपने हर ब्राह्मण आत्मा को जन्म होते ही दिव्य और समर्थ बुद्धि और दिव्य नेत्र ब्राह्मण जन्म का वरदान रूप में दिया है. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಬ್ರಾಹ್ಮಣ ಆತ್ಮಕ್ಕೆ ಜನ್ಮ ತಗೊಂಡಿದ ತಕ್ಷಣ ದಿವ್ಯ ಮತ್ತೆ ಸಮರ್ಥ ಬುದ್ಧಿ ಮತ್ತೆ ದಿವ್ಯ ನೇತ್ರ ಬ್ರಾಹ್ಮಣ ಜನ್ಮದ ವರದಾನದ ರೂಪದಲ್ಲಿ ಬಾಬಾ ಕೊಟ್ಟಿದ್ದಾರೆ. ವಯೂ ಕಹೋ ಬ್ರಾಹ್ಮಣ್ ಕಾ ಬರ್ತ್ಡೇ ಗಿಫ್ಟ್ ಬಾಪ್ ದ್ವಾರ ಹರೇಕ್ ಕೋ ಪ್ರಾಪ್ತಿ. ಹೇಳ್ಬೇಕಂದ್ರೆ ಎಲ್ಲ ಆತ್ಮಗಳಕ್ಕೆ ಬ್ರಾಹ್ಮಣರಕ್ಕೆ ಬರ್ತ್ಡೇ ಗಿಫ್ಟ್. ಪ್ರತಿಯೊಬ್ಬರಿಗೆ ನಿಮ್ಮ ಬರ್ತ್ಡೇ ನೆನಪಿದ್ಯಾ, ಯಾವಾಗ ಆಗಿದೆ ಅಂತ? आप लोगों को अपना बर्थडे याद है? याद नहीं? ಎಲ್ಲರಿಗೂ ನೆನಪಿಲ್ವಾ ನಿಮ್ ಬರ್ತಡೇಗಳು? ನನ್ಗಂತೂ ನೆನಪಿದೆಯಪ್ಪ. तो ಬಾಬಾ ಹೇಳ್ತಾರೆ, बर्थडे की गिफ्ट बाप द्वारा हर एक को